ಫಸ್ಟ್ ಡೇ ವ್ಲಾಗ್ ಮಾಡೋಣ ಅಂತ ಬಂದರೆ ಫಸ್ಟ್ ಡೇನೇ ಈ ಥರ ಆಫ್ ಆಯ್ತು. ನಾನು ಇಲ್ಲಿಗೆ ಬಂದೆ 1-2 ವರ್ಷ ಆಯಿತು. ನೋಡೋಣ ಇಲ್ಲಿ ಪಾರ್ಕ್ ಮಾಡಿ ಫಸ್ಟ್ ಬೆಟ್ಟ ಹತ್ತೋಣ. ಎಲ್ರಿಗೂ ಅಂತಲ್ಲ, ಯಾರ್ಯಾರು ಮಾಡಿದ್ರು ಅವರಿಗೆ ಇನ್ನು ಮುಂದೆನಾದರೂ ಎಲ್ಲಿ ಏನು ಮಾಡಬೇಕು ಅದು ಮಾಡಿ. 450 ಮೆಟ್ಲು, ಇನ್ನೂ 100 ಮೆಟ್ಲು ಹತ್ತಿಲ್ಲ, ಹಾಗೆ ಸುಸ್ತಾಗೋಯ್ತು. ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರು ಅವರೆಲ್ರಿಗೂ ವೆಲ್ಕಮ್. ಆ್ಯಂಡ್ ಫೈನಲಿ ನಾನು ವಿಡಿಯೋ ಮಾಡ್ತಿದ್ದೀನಿ, ಬ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಅನ್ಕೊತಿದ್ದೆ ನಾನು ವಿಡಿಯೋ ಮಾಡಬೇಕು, ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಬಟ್ ಆಗಿರಲಿಲ್ಲ, ನಾನು ಬೇರೆ ಕಡೆ ತುಂಬ ಬ್ಯುಸಿ ಆಗಿದೆ. ಆ್ಯಂಡ್ ಫೈನಲಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಫೈನಲಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬನ್ನಿ ಈಗ ಫ್ರೆಶ್ ಅಪ್ ಆಗಿ ಹೊರಗೆ ಹೋಗಿ ಬರೋಣ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಮಂದಾರಗಿರಿ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ 1-2 ಕಿಲೋಮೀಟ್ರ್ ಆಗುತ್ತೆ. ತುಮಕೂರಿಂದ ಒಂದು 12 ಕಿಲೋಮೀಟ್ರ್ ಆಗ್ಬೋದು. ನಾನು ಇಲ್ಲಿಗೆ ಬಂದೆ 1-2 ವರ್ಷ ಆಯಿತು. ನೋಡೋಣ ಇಲ್ಲಿ ಪಾರ್ಕ್ ಮಾಡಿ ಫಸ್ಟ್ ಬೆಟ್ಟ ಹತ್ತೋಣ. ಎಷ್ಟಣ್ಣ? ಇಲ್ಲಿ ಪಾರ್ಕಿಂಗಿಗೆ 10 ರೂಪೀಸ್ ತಗೊಂಡ್ರು. ನಾನು ಇಲ್ಲೇ ಬೆಟ್ಟದ ಹತ್ರ ನಿಲ್ಲಿಸಿ ಬೆಟ್ಟ ಹತ್ಬೇಕಷ್ಟೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ ಬೆಟ್ಟ ಹತ್ತೋದು. ಟೋಟಲಾಗಿ 450 ಸ್ಟೆಪ್ಸ್ ಏನೋ ಇದೆಯಂತೆ. ವೆದರ್ ಕೂಲ್ ಆಗಿರುತ್ತೆ ಅಂದ್ಕೊಂಡು ನಾನು ಇದನ್ನ ಹಾಕೊಂಡು ಬಂದೆ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ. 450 ಸ್ಟೆಪ್ಸ್ ಹತ್ತು ಮತ್ತೆ ಇಳಿದು ನಾನು ನಿಮಗೆ ಹಿಂದೆಯಿಂದ ತೋರಿಸ್ತೀನಿ ಹೆಂಗೆ ಹೋಗಬೇಕು ಏನು ಅಂತ. ಇಷ್ಟಕ್ಕೆ ಸುಸ್ತಾಗೋಯ್ತು. 450 ಮೆಟ್ಲು, ಇನ್ನೂ 100 ಮೆಟ್ಲು ಹತ್ತಿಲ್ಲ, ಹಾಗೆ ಸುಸ್ತಾಗೋಯ್ತು. ಇಲ್ಲಿರೋರು ಯಾರಾದರೂ ದಿನ ಇದ್ದು 1-2 ಸಲ ಹತ್ತಿ ಇಳಿದ್ರೆ ಆರಾಮಾಗಿ ಎಕ್ಸಸೈಸ್ ಆಗೋಗುತ್ತೆ. ಫೈನಲಿ ಬೆಟ್ಟ ಹತ್ಕೊಂಡು ಬಂದಿದ್ದಾಯ್ತು. 10 ರೂಪಾಯಿ ಟಿಕೆಟು. ಈಗ ಮತ್ತೆ ಇಲ್ಲಿ ನೋಡಿಕೊಂಡು ಬೆಟ್ಟ ಇಳಿಬೇಕು. ಬನ್ನಿ. ಇದಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ದೂರದಿಂದ ನೋಡಿದ್ರೆ ಇದು ನಿಜವಾಗಿರೋ ಮರನೇ ಅನಿಸುತ್ತೆ. ಬಟ್ ಇದು ನಿಜವಾದ ಮರ ಅಲ್ಲ, ಕಬ್ಬಣ ಇದ್ರಲ್ಲಿ ಮಾಡ್ತಿದ್ದಾರೆ, ಮೆಟಲಲ್ಲಿ. ಬಟ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾನು ನೋಡಿದಾಗ ಇದೆಲ್ಲ ಏನೂ ಆಗಿರಲಿಲ್ಲ, ಏನೂ ಮಾಡಿರಲಿಲ್ಲ. ಬಟ್ ಇವಾಗ ಒಂದು ಸೂಪರಾಗಿ ಮಾಡಿದ್ದಾರೆ. ವ್ಯೂನೂ ಹಂಗೆ ಇದೆ. ಆರಾಮಾಗಿ ನೇಚರ್ನ ಎಂಜಾಯ್ ಮಾಡೋರು ವೀಕೆಂಡಲ್ಲಿ ಆರಾಮಾಗಿ ಬರ್ಬೋದು. ಸಿಕ್ಕಾಪಟ್ಟೆ ಬಿಸಿಲಿದೆ. ಇವಾಗ ಇದನ್ನೆಲ್ಲ ನೋಡಿದ್ದಾಯ್ತು. ಇವಾಗ ಜೈನ್ ಬಸದಿ ನೋಡೋಣ. ಬಸ್ತಿ ನೋಡಿಕೊಂಡು ಕೆಳಗಿಳಿಯೋಣ. ಜೈನ್ ಬಸದಿ ಅಂತ ಹೇಳಿದ್ನಲ್ಲ, ಇದೆ ಆ 4 ಜೈನ್ ಬಸದಿ. 1, 2, 3, ಇದೊಂದು 4 ಜೈನ್ ಬಸದಿ. ಈ ವೀಕೆಂಡಲ್ಲಿ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾರೆ. ಬಟ್ ಇವತ್ತು ವೀಕ್ ಡೇ ಅಲ್ವಾ, ಏನಷ್ಟು ಚೆನ್ನಾಗಿಲ್ಲ. ಬಟ್ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಸಕ್ಕತ್ತಾಗಿದೆ. ಬೆಟ್ಟ ಇಳಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಗಾಳಿ. ನಾನು ಮಾತಾಡೋದು ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಇಳಿಬೇಕಾದ್ರೆ ಆರಾಮಾಗಿ ಇಳಿಬೋದು, ಹತ್ತೋದೇ ಕಷ್ಟ. ಇವಾಗ ಇಳಿದು ಗಾಡಿ ತೊಗೊಂಡು ಹಿಂದೆ ರೂಟಿಂದ ಹೋಗೋಣ. ಬಟ್ ಮತ್ತೆ ಮೇಲಕ್ಕೇನು ಬರಲ್ಲ, ಗಾಡಿ ರೂಟ್ ತೋರಿಸಿ ಮೈದಾಳ ಕೆರೆ ನೋಡಿಕೊಂಡು ವಾಪಸ್ ಮನೆಗೆ ಹೋಗೋಣ. ಇಲ್ಲಿಗೆ ಬರ್ತೀರಾ, ಆರಾಮಾಗಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗಿ. ಬಟ್ ಎಲ್ಲಂದ್ರಲ್ಲಿ ಕುಡಿದ್ಬಿಟ್ಟು ಎಲ್ಲಂದ್ರಲ್ಲಿ ಎಸ್ತಿದ್ದೀರಾ ಬಾಟ್ಲುಗಳ್ನ, ಪ್ಲಾಸ್ಟಿಕ್ನ, ಆಮೇಲೆ ಗಲೀಜು ಮಾಡಿದ್ದೀರಾ, ಸಿಕ್ಕಾಪಟ್ಟೆ ಗಲೀಜು ಮಾಡಿದ್ದೀರಾ. ಎಲ್ರಿಗೂ ಅಂತಲ್ಲ, ಯಾರ್ಯಾರು ಮಾಡಿದ್ದೀರೋ ಅವರಿಗೆ ಇನ್ನು ಮುಂದೆನಾದರೂ ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ. ಇಲ್ಲಿ ಕುಡಿಯೋದು, ಇಲ್ಲಿ ಇದು ಮಾಡೋದು, ಎಲ್ಲಂದ್ರಲ್ಲಿ ಎಸೆಯೋಕ್ಕೆ ಏನು ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ನೋಡಿ, ಇಲ್ಲೇ ಬಾಟಲ್ ತೆಗೆದು ಇಲ್ಲೇ ಎಸ್ತಿದ್ದೀರಾ. ಇದೆ ಗಾಡಿಗಳ ರೂಟು. ಈಗ ನಾನು ಹೋಗ್ತಾ ಇರೋದು ಗಾಡಿಗಳು ಹೋಗೋ ರೂಟು. ಆಟೋ, ಬಸ್ಸು, ಕಾರು, ಬೈಕು ಆರಾಮಾಗಿ ಹೋಗ್ಬೋದು.
ಬೆಟ್ಟ ಹತ್ತದವರು ಅಲ್ಲಿ ಹತ್ಬೋದು, ಹತ್ತಕ್ಕಾಗ್ದಲ್ಲೇ ಇರೋರು ಗಾಡಿಗಳಿರೋರು ಆರಾಮಾಗಿ ಹಿಂಗೆ ಹೋಗ್ಬೋದು. ನೋಡಿ ರೋಡು ಚೆನ್ನಾಗಿದೆ, ಬಟ್ ವೆದರ್ ಒಂದು ಚೆನ್ನಾಗಿದ್ದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಬಟ್ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ, ಸುಸ್ತಾಗಿ ಹೋಗುತ್ತೆ ಬೇಗ. ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ಇಲ್ಲಿ ಅಪ್ಪತ್ತುತ್ತಿದ್ದೆ, ಆಫ್ ಆಯಿತು ಸಡನ್ ಆಗಿ, ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ, ಅರ್ಧ ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಇಲ್ಲಿ ಅಪ್ಪಲ್ಲಿ ಆಫ್ ಆಗೋಯ್ತು. ಫಸ್ಟ್ ಡೇ ವ್ಲಾಗ್ ಮಾಡೋಣ ಅಂತ ಬಂದರೆ ಫಸ್ಟ್ ಡೇನೇ ಈ ಥರ ಆಫ್ ಆಯಿತು. ಬಟ್ ಇಟ್ಸ್ ಓಕೆ. ಈಗ ನನ್ನ ತಮ್ಮನ ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀನಿ, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನನ್ನ ತಮ್ಮ ಬರೋದು ಇನ್ನೂ ಲೇಟು ಅಂದ, ಗಾಡಿ ಬೇರೆ ಆಫ್ ಆಗಿದೆಯಲ್ಲ, ಇಲ್ಲೇ ಸ್ಟ್ಯಾಚು ನೋಡೋಣ ಅಂತ ಬಂದಿದ್ದೀನಿ. ನೋಡಿ, ಇದು ಗೊಮ್ಮಟೇಶ್ವರ ಅಲ್ಲ, ಚಂದ್ರಪ್ರಭಾ ಅಂತ. ಆ್ಯಕ್ಚುಲಿ ಇದು ನಾನು ಚಂದ್ರಪ್ರಭಾ ಅಲ್ಲ ಗೊಮ್ಮಟೇಶ್ವರ ಅಂತಲೇ ಅಂದ್ಕೊಂಡಿದ್ದು. ತುಮಕೂರಲ್ಲಿ ಒಬ್ಬರು ವ್ಲಾಗರ್ ಇದ್ದಾರೆ, ಅವ್ರು ಹೇಳಿದ್ರು ಇದು ಗೊಮ್ಮಟೇಶ್ವರ ಅಲ್ಲ ಚಂದ್ರಪ್ರಭಾ ಅಂತ. ಅವ್ರು ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು. ಇನ್ ಫ್ಯೂ ಡೇಸಲ್ಲಿ ಅವ್ರನ್ನೂ ಮೀಟ್ ಮಾಡಿಸ್ತೀನಿ ನನ್ನದೇ ಚಾನಲಲ್ಲಿ. ಓಕೆ, ನೋಡಿ ಚಂದ್ರಪ್ರಭಾ ಸ್ಟ್ಯಾಚ್ಯೂನ ನೋಡಿಕೊಂಡು ಇವಾಗ ಪೀಕಾಕ್ ಫೆದರ್ ಡೋಮ್ ಅದು ನೋಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲಿಂದನೇ ಕಾಣಿಸುತ್ತೆ, ತೋರಿಸ್ತೀನಿ ಒಂದು ನಿಮಿಷ. ಅಲ್ಲಿ ನೋಡಿ ಮಂದಾರಗಿರಿ ಬೆಟ್ಟ ಹೆಂಗೆ ಸಕತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಒಂದು ಸೆಕೆಂಡ್, ಪೀಕಾಕ್ ಡೋಮ್, ಚಂದ್ರಪ್ರಭಾ ಸ್ಟ್ಯಾಚ್ಯೂ ನೋಡಿಕೊಂಡು ಪಕ್ಕದಲ್ಲೇ ಪೀಕಾಕ್ ಡೋಮ್ ಇದೆ. ಪೀಕಾಕ್ ಡೋಮ್ ಫೆದರ್ ಡೋಮ್, ಅದನ್ನ ನೋಡಿಕೊಂಡು ಆರಾಮಾಗಿ ವೀಕೆಂಡ್ನ ಎಂಜಾಯ್ ಮಾಡಿ. ನೇಚರ್ನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಬಂದು ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ಕೊಂಡೋಗಿ, ಬಟ್ ನೇಚರ್ನ ಯಾವತ್ತೂ ಹಾಳು ಮಾಡಬೇಡಿ. ಎಲ್ಲಂದರಲ್ಲಿ ಪ್ಲ್ಯಾಸ್ಟಿಕ್ಕು, ಎಲ್ಲಂದರಲ್ಲಿ ಕಸನ ಹಾಕಕ್ಕೆ ಹೋಗ್ಬೇಡಿ. ತಿಂದಿದ್ದು ಎಲ್ಲರೂ ಹಾಕ್ಬಿಟ್ಟು ಹೋಗಿ, ಅದನ್ನ ಬಿಟ್ಬಿಟ್ಟು ಎಲ್ಲಂದ್ರಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಇವರು ಆದಷ್ಟು ಕ್ಲೀನಾಗಿ ಇಡ್ಕೊಂಡಿದ್ದಾರೆ, ನೀವು ಹಂಗೆ ಮೇಂಟೈನ್ ಮಾಡಿ, ನಾವು ಹಂಗೆ ಮೇಂಟೈನ್ ಮಾಡೋಣ. A few minutes later. ಹೆಂಗೋ ಟೋಮ್ ಮಾಡ್ಕೊಂಡು ಮನೆ ಹತ್ರ ಬಂದ್ವಿ. ಅಲ್ಲೇ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಚಾರ್ಜ್ ಇರಲಿಲ್ಲ. ನನ್ನ ತಮ್ಮ ಬರೋ ತನಕ ವೆಯ್ಟ್ ಮಾಡಿ ಇವಾಗ ಟೋಮ್ ಮಾಡಿಕೊಂಡು ಮನೆ ಹತ್ರ ಬಂದು ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್, ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೊ ಮಚ್.